ಹಲೋ ವೀಕ್ಷಕರೇ, ಸಿಂಪ್ಲಿ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ವೆಜಿಟೇಬಲ್ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸಿಂಪಲ್ಲಾಗೂ ಇರುತ್ತೆ, ಚಳಿಗೆ ಟೇಸ್ಟಿಯಾಗೂ ಇರುತ್ತೆ. ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಬಟರ್ ಹಾಕಿದ್ದೀನಿ. ಈರುಳ್ಳಿ ಪೇಸ್ಟ್ ಮಾಡಿಕೊಂಡು 4 ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈಗ ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ 1 ಸ್ಪೂನಷ್ಟು ಜಜ್ಜಿರೋದು ಹಾಕ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದಕ್ಕಿಂತ ಈ ಥರ ಜಜ್ಜಿ ನಾವೇ ಮನೇಲಿ ಮಾಡಿದ್ದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರು. ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ಇವಾಗ ಫ್ರೈ ಆಗಿದೆ ಅಂತ. ಇವಾಗ ನಾನು ಮಾಡಿರೋದು ಇಬ್ಬರಿಗೆ ಸಾಕಾಗುತ್ತೆ, 2 ಕಪ್ಪಷ್ಟಾಗುತ್ತೆ. ನಾನು ಸ್ವಲ್ಪ ಬೀನ್ಸು, ಸ್ವಲ್ಪ ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಇದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಇದನ್ನು ತುಂಬ ಫ್ರೈ ಮಾಡಬೇಕು, ಬೇಯಿಸಬೇಕು ಅಂತಿಲ್ಲ 3 ವೆಜಿಟೇಬಲ್ಸ್ನ. ಅದಕ್ಕೆ ಅದು ಸ್ವಲ್ಪ ಕ್ರಂಚಿಯಾಗೇ ಇರಲಿ ಅಂತ ಹಾಗೆ ಬೇಯಿಸದೆ ಕಟ್ ಮಾಡಿ ಹಾಕಿದ್ದೀನಿ ಚಿಕ್ಕದಾಗಿ. ಚಿಕನ್ನ 2 ಪೀಸಷ್ಟು ನಾನು ಬೇಯಿಸಿರೋದು ತಗೊಂಡು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿರೋ ಥರ ಮಾಡಿ ಹಾಕಿದ್ದೀನಿ. ವೆಜಿಟೇಬಲ್ಸ್ ಹಾಗೆ ಹಾಕಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಹೋಗೋ ತನಕ. ಹಾಗೆ ಅದರಲ್ಲೇ ಸ್ವಲ್ಪ ಕುಕ್ ಆಗುತ್ತೆ. ಈಗ ಇದಕ್ಕೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ. ನೀವು ನೋಡ್ಕೊಂಡು ಬೇಕಿದ್ರೆ ತಿಕ್ನೆಸ್ ನೋಡ್ಕೊಂಡು ಆಮೇಲಿಂದ ಹಾಕೊಬೋದು. ಇವಾಗ ಅರ್ಧ ಗ್ಲಾಸಷ್ಟು ಹಾಕಿದ್ರೆ ಸಾಕು. 1/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ. 1/4 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷದಷ್ಟು ಬಾಯ್ಲ್ ಮಾಡ್ಕೊಬೇಕು. ಅದು ಬಾಯ್ಲ್ ಮಾಡ್ಕೊತಾ ಇದ್ದಾಗೆ ತಿಕ್ನೆಸ್ಗೋಸ್ಕರ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಪೌಡ್ರ್ ಹಾಕಿ ಸ್ವಲ್ಪ ನೀರು ಹಾಕಿ ಲಮ್ಸ್ ಇಲ್ಲದೆ ಇರೋ ಥರ ಪೇಸ್ಟ್ ಮಾಡ್ಕೊಬೇಕು.
ಈಗ ಹಾಕಿ ಹಾಗೆ ಒಂದು ಸರಿ ತಿರುಗಿಸ್ಕೊಬೇಕು, ಇಲ್ಲಾಂದರೆ ಅದು ತಳ ಹಿಡಿದು ಗಂಟು ಥರ ಆಗುತ್ತೆ. ಈ ಥರ ತಿರುಗಿಸ್ಕೊಳ್ತಾ ಇದ್ದಾಗೆ ಇಷ್ಟಾದರೆ ಸಾಕು. ಈಗ ಮತ್ತೆ 1 ನಿಮಿಷದಷ್ಟು ಕುದಿಸ್ಕೊಬೇಕು ಅದನ್ನು. ಈ ವಿಂಟರ್ ಸೀಸನಲ್ಲಿ ಈ ಥರ ಮಾಡ್ಕೊಂಡು ಕುಡಿತಿದ್ರೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಚಿಕ್ಕವ್ರಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಸ್ವಲ್ಪ ಪುದೀನ ಎಲೆ ಮತ್ತು ಕೊತ್ತಂಬರಿ ಸೊಪ್ಪಿನ ಎಲೆ ಮಾತ್ರ ಹಾಕಿದ್ದೀನಿ, ಕಡ್ಡಿ ಹಾಕಿಲ್ಲ. ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ಲಾಸ್ಟಲ್ಲಿ ಹಾಕ್ಕೊಬೇಕು. ಪೆಪ್ಪರ್ ಪೌಡ್ರ್ ಹಾಕಿರೋದ್ರಿಂದ, ಮಿಂಟ್ ಲೀವ್ಸ್ ಹಾಕಿರೋದ್ರಿಂದ ಲಾಸ್ಟಲ್ಲಿ ನಾವು ಕುಡಿಬೇಕಿದ್ರೆ ಸ್ವಲ್ಪ ಲೆಮನ್ ಹಾಕ್ಕೊಂಡು ಕುಡಿತಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದು ರೆಡಿ ಆಗಿದೆ. ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಿದ್ದೀನಿ. ಮನೆಯಲ್ಲೇ ಎಷ್ಟು ಸಿಂಪಲ್ಲಾಗಿ, ಎಷ್ಟು ಕ್ವಿಕ್ಕಾಗಿ ಚಿಕನ್ ವೆಜಿಟೇಬಲ್ ಸೂಪ್ ರೆಡಿ ಆಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟಲ್ಲಿ ನಾನು ಅದಕ್ಕೆ 1 ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕಿ ಸರ್ವ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.